ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಈಗ ಒಂದು ಕ್ವಿಕ್ಕಾಗಿ ಈ ಶಿವಲೀಲಾ ಮೂವಿನ ರಿವ್ಯೂ ಮಾಡಿಬಿಡೋಣ, ಹೆಂಗಿತ್ತೋ ಏನು ಅಂತ. ಓವರಾಲ್ ನನ್ನ ಕೇಳಿದ್ರೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು, ಸಾಫ್ಟ್ವೇರ್ನಲ್ಲಿರ್ತಕ್ಕಂಥವ್ರು, ರೊಬಾಟಿಕ್ಸ್ ಮಾಡ್ತಿದ್ದೀನಿ ನಾನು, ಭಾಳಷ್ಟು ಆವಿಷ್ಕಾರಗಳಲ್ಲಿ ಕೆಲಸ ಕೈ ಹಾಕಿದ್ದೀನಿ, ಮತ್ತು ಇನ್ನೊಂದಷ್ಟು ಆವಿಷ್ಕಾರಗಳನ್ನು ತೊಗೊಬರೋದಕ್ಕೆ ಪ್ರಯತ್ನ ನಡೀತಿದೆ ನನ್ನ ಕಡೆಯಿಂದ. ಸೊ ಇದೆಲ್ಲ ಕನ್ಸಿಡ್ರೇಷನ್ ಇಟ್ಕೊಂಡು, ಪ್ಲಸ್ ಈಗ ಸೋಷಿಯಲ್ ಸರ್ವೀಸಸ್ ನನ್ನ ಕಡೆಯಿಂದ ಏನು ಮಾಡಿದೆ, ಮತ್ತಿನ್ನು ಯಾವ ಥರ ಡೆವಲಪ್ಮೆಂಟ್ ಆಗ್ತಾಯಿದೆ, ಇದೆಲ್ಲವನ್ನು ಕನ್ಸಿಡ್ರೇಷನ್ ಇಟ್ಕೊಂಡು, ಮತ್ತು ಈ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಏನಿದೆ ಅದು ಕರ್ನಾಟಕದಲ್ಲಿ ಎಸ್ಪೆಷಲಿ, ಇದೆಲ್ಲ ಕನ್ಸಿಡ್ರೇಷನ್ ಇಟ್ಕೊಂಡು ಈ ಒಂದು ಮೂವಿ ರಿವ್ಯೂನ ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಇದಕ್ಕೆ ಮೂವಿ ನೋಡಲಿಕ್ಕಿಂತ ಮುಂಚೆ ನನಗೆ ಡೈರೆಕ್ಟರು ಮೇಡಮ್ ಮಂಜಮ್ಮ ಜೋಗತಿ ಎಲ್ಲರೂ ಸಿಕ್ಕಿದ್ರು, ಅವರ ಭಾವ ಎಲ್ಲರೂ ಸಿಕ್ಕಿದ್ರು. ಭಾಳಷ್ಟು ಸಮಯ ಜೊತೆಗೆ ಕಳೆದ್ವಿ. ಬೆಳಗ್ಗೆ ತಿಂಡಿ ನಂದು ಅವ್ರ ಜೊತೆಗೆ ಆಯಿತು. ಅದಾಗಿದ ಮೇಲೆ ಈ ಮೂವಿನ ಹೋಗಿ ನೋಡಿದೆ. ಏನಂತ ರಶ್ ಇಲ್ಲ, ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಆಮೇಲೆ ಎರಡನೇ ವಿಚಾರ ಬಂದು ಇವತ್ತಿನ ದಿನ ವರ್ಕಿಂಗ್ ಡೇ, ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಬರೋವಂಥದ್ದು. ಓವರಾಲ್ ಫ್ಯಾಂಟಾಸ್ಟಿಕ್. ಎಲ್ಲ ಒಂದು ಪಾಯಿಂಟ್ಸನ್ನು ತೊಗೊಂಡು ಟಚ್ ಮಾಡಿ ಇವರು ಒಂದು ಮೂವಿನ ಮಾಡಿದ್ದಾರೆ. ಆಮೇಲೆ ಸಮಾಜಕ್ಕೆ ಏನು ಮೆಸೇಜ್ ಮುಟ್ಟಬೇಕು ಎಲ್ಲರೂ ಸೇರಿಕೊಂಡು ಅದನ್ನು ಎಲ್ಲರೂ ಪ್ರಯತ್ನ ಮಾಡಿ ಮುಟ್ಸೋದಕ್ಕೆ ಕೆಲಸ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ಇದು ಯಾವ ಥರ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು, ಮಂಜಮ್ಮ ಜೋಗತಿಯವರಾಗಲಿ ಅಥವಾ ಡೈರೆಕ್ಟರ್ ಸಾಹೇಬರಾಗಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಇನಿಷಿಯೇಟಿವ್ ತಗೊಂಡು ಯಾವ ಥರ ಜನರಿಗೆ ಈ ಒಂದು ಟಾಪಿಕನ್ನು ಮುಟ್ಟಿಸಬೇಕು ಆ ಪ್ರಯತ್ನ ನಡೆದಿದೆ. ಲಾಸ್ಟ್ ಒಂದು 20 ನಿಮಿಷ ಅಂತ ಇಟ್ಕೊಳ್ಳಿ, 20-25 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ, ತುಂಬ ಬಹಳಷ್ಟು ಮೆಸೇಜ್ಗಳು ಪಾಸ್ ಆಗ್ತವೆ. ಸೊ ಇದು ಚಿತ್ರದ ಔಟ್ಕಮ್ ನನ್ನ ಕಡೆಯಿಂದ. ಓವರಾಲ್ ಗಿವ್ ದಮ್ ಅ ಫ್ಯಾಂಟಾಸ್ಟಿಕ್ ರೇಟಿಂಗ್ ಆ್ಯಂಡ್ ಅಪ್ಲಾಸ್. ಒಂದು ಪ್ರಯತ್ನ ತುಂಬ ಚೆನ್ನಾಗಿದೆ. ಇದು ಯಾರು ಮಾಡದೇ ಇರ್ತಕ್ಕಂಥ ಪ್ರಯತ್ನ, ಎಲ್ಲರನ್ನೂ ಸೇರಿಸಿ ಎಷ್ಟು ಕಷ್ಟಪಟ್ಟು ಎಲ್ಲರನ್ನೂ ಒಗ್ಗೂಡಿಸಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಈಗ ಪ್ರತಿಭಟನೆಗಳು ಮತ್ತು ಬೇರೆ ಇನ್ನೂ ಏನೇನೋ ನಡೀತಾ ಇದೆ. ಅದಕ್ಕೆ ಹೋಗಿ FIR ಕೂಡ ಹಾಕಿದಾರಂತೆ ಕೆಲವರು. ಯಾತಕ್ಕೆ ಹಾಕಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಭಾಳ ಬೇಸರ ಆಯಿತು ಇದನ್ನೆಲ್ಲ ಕೇಳಿ. ಸೊ ಇದನ್ನು 8ನೇ ತಾರೀಕಿಂದ ಬಹುಶಃ ಇದೆಲ್ಲ ಥಿಯೇಟ್ರ್ನಲ್ಲೂ ಅವೈಲೇಬಲ್ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆದಷ್ಟು ಅವರು ಎಂಗೇಜ್ ಮಾಡಿ ಕೆಲಸ ಮಾಡ್ತಿದ್ದಿದ್ದು, ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಇದ್ರ ಬಗ್ಗೆ. ಒಂದು ಸಣ್ಣ ಕಿರುಮಾತಿನೊಂದಿಗೆ ನನ್ನ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಅನಂತ ಧನ್ಯವಾದಗಳು ಮೇಡಮ್ ಮಂಜಮ್ಮ ಜೋಗತಿ ಅವರಿಗೆ, ಮತ್ತು ಡೈರೆಕ್ಟರ್ ಸಾಹೇಬರಿಗೆ, ಮತ್ತು ಎಲ್ಲ ತಂಡದವರಿಗೂ. ಎಲ್ಲರೂ ಅಷ್ಟು ಜನ ಆ್ಯಕ್ಟ್ ಮಾಡಿ ಎಫರ್ಟ್ ಹಾಕಿ ಇದಕ್ಕೆ ಕೆಲಸ ಮಾಡಿದಂಥವ್ರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಮೆಸೇಜನ್ನು ಸೊಸೈಟಿಗೆ ತಂದು ಕೊಟ್ಟಿದ್ದೀರಿ, ಕೆಲಸ ಮಾಡಿದ್ದೀರಿ, ಇನ್ನೂ ಹೆಚ್ಚಾಗಿ ನಡೀಲಿ ಇಂಥವು ಅಂತ ಹಾರೈಸಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಂದು ಇನ್ಫಾರ್ಮೇಷನ್ ಒಳಗೆ ನಿಮ್ಗೆ ಸಿಗ್ತೀನಿ.